ಮಹದೇವ ಪದವಿಪೂರ್ವ ಕಾಲೇಜಿನ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ನಾವು ಸ್ವಾಗತವನ್ನು ಕೋರುತ್ತಾ ನಾವು ಇಂದಿನ ತರಗತಿಯಲ್ಲಿ 3 ಮತ್ತು 4ನೇ ಅಧ್ಯಾಯವನ್ನು ನೋಡಿದ್ವಿ. ಈ ತರಗತಿಯಲ್ಲಿ ನಾವು ಅಧ್ಯಾಯ 5 ಈಗ ಮುಂದುವರಿಸೋಣ. ಇಂದಿನ ತರಗತಿಯಲ್ಲಿ ಆ ದುರ್ಗಪ್ಪನ ಒಂದು ಕೆಲಸದ ಬಗ್ಗೆ ಅವನು ವಿವರಣೆಯನ್ನ ನೀಡಿದ್ದ. ಅವನು ಏಕೆ ಆನೆಯ ಬಗ್ಗೆ ಅವನು ಈ ಮಾತುಗಳನ್ನು ಹೇಳ್ತಾ ಇದ್ದ ಅಂದ್ರೆ, ಅಪವಾದಗಳನ್ನು ಹೊರಿಸ್ತಾ ಇದ್ದ ಅಂದ್ರೆ ಅಲ್ಲಿರುವಂತಹ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಆನೆಯ ಕಿಡಿಗೇಡಿತನಕ್ಕಿಂತ ಅವನ ಕೆಲಸ ಮೇಲೆ ಇರುವಂತಹ ಒಂದು ಜಿಗುಪ್ಸೆ ಏನಿತ್ತು ಇದೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗಿತ್ತು. ಈಗ ಮುಂದೆ ಅಧ್ಯಾಯ 5ಕ್ಕೆ ಬರೋಣ. ಅಧ್ಯಾಯ 5ರಲ್ಲಿ ನೋಡಿ, ಲೇಖಕರು ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಅನ್ನ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರ್ಬೇಕಾದ್ರೆ ಪೋಸ್ಟ್ ಮ್ಯಾನ್ ಜಬ್ಬಾರನ ಲೂನಾ ಅಲ್ಲೇ ದಾರಿಯ ಪಕ್ಕದಲ್ಲಿ ನಿಂತಿರುತ್ತೆ. ನಿಂತಿದ್ದಾಗ ಜೊತೆಗೆ ಆತ ಏನ್ ಮಾಡ್ತಿದ್ದ, ಪೇಪರ್ಗಳ ಜೊತೆಗೆ ಮ್ಯಾಗಝಿನ್ಗಳನ್ನ ಏಜೆನ್ಸಿಯನ್ನು ತೆಗೆದುಕೊಂಡು ಏನ್ ಮಾಡ್ತಿದ್ದ, ಅವನು ಅವೆಲ್ಲವನ್ನ ಏನ್ ಮಾಡ್ತಿದ್ದ ಚೀಲದಲ್ಲಿ ತುಂಬಿ ಅಗಸರ ಕತ್ತೆಯ ಮೇಲೆ ಬರುವಂತೆ ಆ ಲೂನಾದ 2 ಪಾರ್ಶ್ವಗಳು ಅಂದ್ರೆ 2 ಭಾಗಗಳಲ್ಲೂ ಅವನ್ನ ಏಸರ ಕತ್ತೆಗೆ ಹಾಕುವಂತೆ 2 ಕಡೆ ಕೂಡ ಅದನ್ನೇನ್ ಮಾಡ್ತಿದ್ದ, 2 ಪಾರ್ಶ್ವಕ್ಕೂ ನೇತು ಹಾಕ್ತಿದ್ದ. ಹೀಗೆ ನೋಡಿ 3 ದಿನದಿಂದ ಈ ಲೇಖಕರಿಗೆ ಪೋಸ್ಟ್ ಅನ್ನ ಕೊಟ್ಟಿರಲಿಲ್ಲ. ಆದ್ರಿಂದಾಗಿ ನೋಡಿ ಯಾವಾಗ ನೋಡಿ ಅಪೇಕ್ಷಿಸಿದರು ಏನಪ್ಪಾ ಅಂದ್ರೆ, ಅಯ್ಯೋ ಯಾವುದೋ ಮದುವೆ ಸಾಲಂತ, ಅಂದ್ರೆ ಯಾವುದೋ ಮದುವೆಯ ಪತ್ರಗಳಿದ್ದದ್ರಿಂದಾಗಿ ನೋಡಿ ನೀವೇನು ಹೋಗೋದಿಲ್ಲ, ಏನಿಲ್ಲ, ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಕೂಡ ಒಂದೇ ಅಂತ ಹೇಳಿ ಈ ಜಬ್ಬಾರ್ ಅಸಡ್ಡೆಯಿಂದ ಮಾತನಾಡ್ತಾನೆ. ಅಸಡ್ಡೆಯಿಂದ ಮಾತನಾಡಿದಾಗ ವೆಟರ್ನರಿ ಆಸ್ಪತ್ರೆ ಎದುರು ಲೇಖಕರನ್ನ ಕಂಡಂತ ಯಾರು ಪೋಸ್ಟ್ ಮ್ಯಾನ್ ಜಬ್ಬಾರ್ ಕುಂಟುತ್ತಾ ಲೇಖಕರ ಹತ್ತಿರ ನಡೆದುಕೊಂಡು ಬರ್ತಾನೆ. ಅಂದ್ರೆ ಅವನು ಕುಂಟುತ್ತಾ ಬರ್ತಿರ್ಬೇಕಾದ್ರೆ ಲೇಖಕರಿಗೆ ಯಾವುದೇ ಒಂದು ಮುರುಕ ಹುಟ್ಟಲಿಲ್ಲ, ಅಯ್ಯೋ ಅಂತ ಅನ್ಸಲಿಲ್ಲ. ನೋಡಿ ಜಬ್ಬಾರ್ ಇವನು ಕೂಡ ಲೈನ್ ಮ್ಯಾನ್ ದುರ್ಗಪ್ಪನಂತೆ ತೊಂದರೆಗೆ ಒಳಗಾಗಿದ್ದಂತ ವ್ಯಕ್ತಿ. ಅದೇನಪ್ಪ ಅಂದ್ರೆ ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಾಗಿದ್ದ. ಅಂದ್ರೆ ಅಂಚೆ ಇಲಾಖೆ ಇದು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುತ್ತೆ. ಹಾಗೆ ಇವನು ಹೆಸರಿಗೆ ಮಾತ್ರ ಕೇಂದ್ರ ಸರ್ಕಾರದ ನೌಕರನಾಗಿದ್ದು ಅವರು 16 ವರ್ಷಗಳಿಂದ ಏನ್ ಮಾಡ್ತಿದ್ದಾನೆ, ಪೋಸ್ಟ್ ಮ್ಯಾನ್ ಕೆಲಸವನ್ನ ಮಾಡ್ತಿದ್ದಾನೆ. ಆದ್ರೂ ಇನ್ನೂ ಕೂಡ ಇವನ ಕೆಲಸ ಟೆಂಪ್ರವರಿ ಆಗಿಯೇ ಇದೆ, ಅಂದ್ರೆ ಇವನ ಕೆಲಸ ಅರೆಕಾಲಿಕವಾಗಿಯೇ ಇದೆ, ಅಂದ್ರೆ ಪರ್ಮನೆಂಟ್ ಆಗಿಲ್ಲ ಇವನಿಗೆ. ಆದ್ರಿಂದ ಅವನ ಸಂಬಳ ಎಷ್ಟಿತ್ತು, ಕೇವಲ 60 ರೂಪಾಯಿಗಳ ಸಂಬಳವನ್ನ ಇವನು ತೆಗೆದುಕೊಳ್ತಿದ್ದ. ಇನ್ನು ಈ ಸಂಬಳದಿಂದ ಅವನ ಸಂಸಾರವನ್ನು ಸಾಗಿಸಕ್ಕೆ ಅಂದ್ರೆ ಹೊಟ್ಟೆ ಹೊರೆಯಲು ಸಾಧ್ಯವಿರಲಿಲ್ಲ, ಅಂದ್ರೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಿದ್ದ, 108 ಪತ್ರಿಕೆಗಳ ಏಜೆನ್ಸಿಯನ್ನು ತೆಗೆದುಕೊಂಡು ಏನ್ ಮಾಡ್ತಿದ್ದ, ಅವನು ಕಾರ್ಡು ಅಂದ್ರೆ ಪೋಸ್ಟ್ ಅನ್ನ ಕೂಡ ಹೋದ ಕಡೆಯಲ್ಲ ಏನ್ ಮಾಡ್ತಿದ್ದ, ಎಲ್ಲರನ್ನ ಮ್ಯಾಗಝಿನ್ಗಳ ಚಂದಾದಾರರನ್ನಾಗಿ ಮಾಡ್ತಿದ್ದ. ಚಂದಾದಾರರನ್ನಾಗಿ ಮಾಡಿ ಏನ್ ಮಾಡ್ತಿದ್ನು ನೋಡಿ, ಅದು ನೋಡಿ ಅವನು ಮಾಡಲು ಪ್ರಯತ್ನವನ್ನು ಮಾಡ್ತಿದ್ದ. ಅಂದ್ರೆ ನಂತರ ಪೋಸ್ಟ್ ಜೊತೆಗೆ ಮ್ಯಾಗಝಿನ್ಗಳ ಗದ್ದೆಯನ್ನು ಕೂಡ ಹೊತ್ತುಕೊಂಡು ಅವನು ತಿರುಗಾಡಬೇಕಾಗಿತ್ತು. ಅದು ಕ್ಯಾಲ್ಕುಲೇಟರ್ ನಲ್ಲಿ ಲೆಕ್ಕ ಹಾಕಿದರೆ ಅವನು 12 ವರ್ಷಕ್ಕೆ ಕಡಿಮೆ ಎಂದರೂ 2 ಲಕ್ಷ ಕಿಲೋಮೀಟರ್ ಅನ್ನ ನಡೆದಿದ್ದಾನೆ ಅಂತ. ಇನ್ನು ಅವನ ಮೂಗಿನ ನೇರಕ್ಕೆ ನಡೆದಿದ್ರೆ ಇಡೀ ಭೂಮಂಡಲವನ್ನೇ ಅವನು ಸುತ್ತಿ ಬರಬಹುದಿತ್ತು. ಅಷ್ಟು ಕಿಲೋಮೀಟರ್ ಗಟ್ಟಲೆ ಇವನೇನು ಮಾಡಿದ್ದಾನೆ, ಪ್ರಯಾಣವನ್ನ ಮಾಡಿದ್ದಾನೆ. ಅದು ಎಷ್ಟು ದೂರಪ್ಪ ಅಂದ್ರೆ ದಿನ 18 ಕಿಲೋಮೀಟರ್ಗಳನ್ನು ಇವನು ಹೋಗಿ ಬರಬೇಕಾಗಿತ್ತು. ಅಂದ್ರೆ ಮೂಡಿಗೆರೆಯಿಂದ ಬಿದರಳ್ಳಿಗೆ ಒಟ್ಟು 18, ಅಂದ್ರೆ ಹೋಗ್ಬೇಕಾದ್ರೆ 9 ಕಿಲೋಮೀಟರ್, ಬರಬೇಕಾದ್ರೆ ವಾಪಸ್ಸು 9 ಕಿಲೋಮೀಟರ್ಗಳನ್ನ ಹೋಗಿ ಬರಬೇಕಿತ್ತು. ಆದ್ರಿಂದ ಅದನ್ನು ಕೇಳಿ ಅವನ ಮುಖ ಹಿಂಚಿಕೊಂಡು ತನ್ನನ್ನು ಈ ಒಂದು ದುರ್ದಶೆಯಲ್ಲಿ ಇಟ್ಟಿದ್ದಾರಲ್ಲ, ಕೆಟ್ಟ ಸ್ಥಿತಿಯಲ್ಲಿ ಇಟ್ಟಿದ್ದಾರಲ್ವಾ, ಆದ್ದರಿಂದ ಆ ಕೇಂದ್ರ ಸರ್ಕಾರವನ್ನ ಮತ್ತು ಪ್ರಧಾನಮಂತ್ರಿಗಳಿಗೆ ಇವನು ಶಾಪವನ್ನ ಹಾಕ್ತಾನೆ. ಯಾರು, ಪೋಸ್ಟ್ ಮ್ಯಾನ್ ಜಬ್ಬಾರ್. ಇನ್ನು ಮೂಡಿಗೆರೆಯಿಂದ ಒಂದು ಕುಗ್ರಾಮ. ಗ್ರಾಮ ಅಂದ್ರೆ ಸಾಮಾಜಿಕ ಸೌಲಭ್ಯಗಳಿಂದ ದೂರ ಉಳಿದುಕೊಂಡಂತ ವಂಚಿತವಾಗಿರುವಂತಹ ಗ್ರಾಮವನ್ನ, ಚಿಕ್ಕ ಗ್ರಾಮಗಳನ್ನ ನಾವು ಕುಗ್ರಾಮ ಅಂತ ಕರಿತೀವಿ. ಅದು ಕುಗ್ರಾಮ ಅಂತ
ಅಂತ ಕಲಿಸ್ಕೊಂಡಿತ್ತು. ಆದ್ರೆ ಈಗೇನಾಗ್ತಿದೆ, ಅದು ಆಧುನೀಕರಣಗೊಳ್ತಾ ಇದೆ ಅಂತ. ಅಂದ್ರೆ ಆಧುನಿಕತೆಯ ಪ್ರವೇಶ ಮೂಡಿಗೆರೆಗೆ ಆಗ್ತಿದೆ. ಅದು ಟೆಲಿಫೋನ್ ಎಕ್ಸ್ಚೇಂಜ್, ವಿದ್ಯುತ್ ಎಲ್ಲ ಬಂದ ಹಾಗೆ ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಕೂಡ ತಮ್ಮ ಸೇವೆಯನ್ನ ಅವರು ಕೂಡ ವಿಸ್ತರಿಸ್ತಾ ಹೋಗ್ತಾರೆ. ವಿಸ್ತರಿಸ್ತಾ ಹೋದಾಗ ಹ್ಯಾಂಡ್ ಪೋಸ್ಟ್ ಬಿದಿರಳ್ಳಿ, ಹ್ಯಾಂಡ್ ಪೋಸ್ಟ್ ಬಿದಿರಳ್ಳಿ ನೋಡಿ, ಇಲ್ಲಿ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನ ನೇತು ಹಾಕಿದರು. ಅಂದ್ರೆ ಅವರು ಕೂಡ ಒಂದು ಕಚೇರಿಯನ್ನು ತೆಗಿಬೇಕಿತ್ತು, ಆದ್ರೆ ಅವ್ರು ತೆಗಿಲಿಲ್ಲ. ಏನ್ ಮಾಡ್ತಾರೆ, ಬಿದಿರಳ್ಳಿ ಮತ್ತು ಅಲ್ಲಲ್ಲಿ ಏನ್ ಮಾಡ್ತಾರೆ, ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನ ಅವರು ನೇತು ಹಾಕ್ತಾರೆ. ಇನ್ನು ಪೋಸ್ಟ್ ಮ್ಯಾನ್ ಶಾಖೆ ತೆರೆಯುವ ಬದಲು ಒಂದು ಶಾಖೆಯನ್ನು ತೆಗೆದ್ರೆ ಅದಕ್ಕೆ ಕೆಲಸಗಾರರು ಬೇಕಾಗುತ್ತೆ. ಆದ್ರಿಂದ ಏನ್ ಮಾಡ್ತಾರೆ, ಪೋಸ್ಟ್ ಬಾಕ್ಸ್ ಗಳನ್ನ ನೇತು ಹಾಕುವುದು ಕಡಿಮೆ ಖರ್ಚಲ್ಲವೇ. ಅದರಿಂದ ಏನ್ ಮಾಡ್ತಾರೆ, ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವನು ಎಂದರೆ ಅದು ಪೋಸ್ಟ್ ಮ್ಯಾನ್ ಜಬ್ಬಾರ್ ಸಾಹೇಬ ಅಂತ. ಅಂದ್ರೆ ಇವರಿಗೆ ಒಂದು ಶಾಖೆ ಅಂತ ತಿಳಿದಿದ್ರೆ ಒಂದು ಪೂರ್ಣಕಾಲಿಕವಾದ ಕೆಲಸವಾದರೂ ಸಿಗ್ತಿತ್ತು. ಆದ್ರೆ ಇದರ ಡಬ್ಬಗಳನ್ನು ನೇತು ಹಾಕಿದ್ರಿಂದ, ಪೋಸ್ಟ್ ಬಾಕ್ಸ್ ಗಳನ್ನ ನೇತು ಹಾಕಿದ್ರಿಂದ ತೊಂದರೆಗೆ ಸಿಕ್ಕಿ ಹಾಕಿಕೊಂಡವನೆಂದ್ರೆ ಅವನು ಜಬ್ಬಾರ್. ಇನ್ನು ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಏನ್ ಮಾಡಬೇಕಿತ್ತು, ಪೋಸ್ಟ್ ಇರುವವರೆಗೆ ಹೋಗಿ ಪೋಸ್ಟ್ ಗಳನ್ನ ಸಂಗ್ರಹಿಸಿ ಅದನ್ನು ಹೆಡ್ ಆಫೀಸ್ಗೆ ಕೊಡಬೇಕಿತ್ತು. ಹೆಡ್ ಆಫೀಸ್ಗೆ ಕೊಟ್ಟು ನಂತರ ನೋಡಿ, ನಡೆದಾಗಲಿ ಸೈಕಲ್ನಾಗಲಿ ತಿರುಗಲಾರದೆ ಏನ್ ಮಾಡ್ತಾನೆ, ಸೋತು ಹೋದಂತ ಇವನು ಸೆಕೆಂಡ್ ಹ್ಯಾಂಡ್ ಮೋಪೆಡ್ ಅನ್ನ ತೆಗೆದುಕೊಳ್ತಾನೆ. ಸೆಕೆಂಡ್ ಹ್ಯಾಂಡ್ ಲೂನಾ ಮೋಪೆಡ್ ಅನ್ನ ಇವನು ತೆಗೆದುಕೊಳ್ತಾನೆ. ಅದು ಏನಪ್ಪಾ ಅಂದ್ರೆ, ಸರ್ಕಾರ ಸ್ಕೀಮ್ ಅನ್ನ ಒಂದು ಮಾಡಿರುತ್ತೆ. ಸೆಕೆಂಡ್ ಹ್ಯಾಂಡ್ ಲೂನಾವನ್ನು ಮೋಪೆಡ್ ಅನ್ನ ಕೊಳ್ಳೋದಕ್ಕೆ ಸರ್ಕಾರ ಸಾಲ ಕೊಡುವ ಸ್ಕೀಮ್ ಬಂದಿದ್ರಿಂದ ಏನ್ ಮಾಡ್ತಾನೆ, ಆ ಸ್ಕೀಮಿನಲ್ಲಿ ಏನ್ ಮಾಡ್ತಾನೆ, ಸೆಕೆಂಡ್ ಹ್ಯಾಂಡ್ ಲೂನಾ ಮೋಪೆಡ್ ಅನ್ನ ಪೋಸ್ಟ್ ಮ್ಯಾನ್ ಜಬ್ಬಾರ್ ತೆಗೆದುಕೊಳ್ತಾನೆ. ಇನ್ನು ನಂತರ ಅವನು ಬಿದಿರಳ್ಳಿಗೆ ಇಳಿಜಾರೇ ಇದ್ದಿದ್ರಿಂದ, ಅಂದ್ರೆ ಮೂಡಿಗೆರೆಯಿಂದ ಬಿದಿರಳ್ಳಿ ಕಡೆಗೆ ರಸ್ತೆ ಇಳಿಜಾರಾಗಿತ್ತು. ಇಳಿಜಾರಿದ್ದರಿಂದ ಏನ್ ಮಾಡ್ತಿದ್ದ, ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕುಳಿತು ಏನ್ ಮಾಡ್ತಿದ್ದ, ಮೇಲೆ ಕುಳಿತು ಸದ್ದಿಲ್ಲದೆಯೇ ಬಿದಿರಳ್ಳಿ ಕಡೆಗೆ ಆ ಗಾಡಿಯನ್ನ ಸ್ಟಾರ್ಟ್ ಮಾಡದೆಯೇ ಹಾಗೆ ಹೊರಟು ಬಿಡ್ತಿದ್ದ ನೋಡಿ. ಹಾಗೆ ತಲುಪ್ತಿದ್ದ. ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ನನಗೆ ಉಳಿತಾಯವಾಗುತ್ತದೆ ಎನ್ನುವಂತ ಭಾವನೆ ಅವನದ್ದಾಗಿತ್ತು. ಆದ್ರೆ ಅದು ವಾಪಸ್ಸು ಬರಬೇಕಾದ್ರೆ ನೋಡಿ, ಅವನನ್ನು ಮತ್ತೆ ಅವನ ಪುಸ್ತಕದ ಹೊರೆ ಏನಿತ್ತು, ಪುಸ್ತಕದ ಹೊರೆಯನ್ನು ಹೊತ್ತಂತ ಲೂನಾ ಮೂಡುಗೆರೆವರೆಗೂ ಇದ್ದಂತ ಆ ಉಬ್ಬಿನಲ್ಲಿ, ಆ ಉಬ್ಬಿಗೆ ಬರಬೇಕು, ಆ ದಿನ್ನೆಯ ಪ್ರದೇಶಕ್ಕೆ ಹತ್ತಬೇಕಾದ್ರೆ ಅದೇನ್ ಮಾಡ್ತಿತ್ತು, ಕಿರೋ ಎನ್ನುತ್ತಾ ರಸ್ತೆಯನ್ನು ಪರಿಚುವಂತೆ ಕೂಗುತ್ತಾ ಹೋಗುವಾಗ ಅದು ಏನ್ ಮಾಡ್ತಿತ್ತು, ಉಳಿದ ಪೆಟ್ರೋಲ್ ಅನ್ನು ಕುಡಿದು ಬಿಡುತ್ತದೆ ಎನ್ನುವ ಅಂದಾಜೆ ಈ ಜಬ್ಬಾರನಿಗೆ ಇರಲಿಲ್ಲ. ಅಂದ್ರೆ ಇಳಿಜಾರಿಗೆ ಹೋದಾಗ 9 ಕಿಲೋಮೀಟರ್ ಇಳಿಜಾರಿ ಏನಿತ್ತು ಅದನ್ನು ಸ್ಟಾರ್ಟ್ ಮಾಡದೆ ಹಾಗೆ ಹೋಗ್ತಿದ್ದ. ಅಂದ್ರೆ ಆಗ ಹೋದಂತ ಸ್ಟಾರ್ಟ್ ಮಾಡದೆ ಹೋದಾಗ ಪೆಟ್ರೋಲು ಅದು ಹಾಗೆ ಉಳಿದಿರುತ್ತೆ ಅಂತ ಅವನ ಭಾವನೆ ಆಗಿತ್ತು. ಅಂದ್ರೆ ವಾಪಸ್ಸು ಆ ದಿಬ್ಬಿಗೆ ಬರ್ಬೇಕಾದ್ರೆ ಅದು ಕಿರೋ ಅಂತ ಶಬ್ದ ಮಾಡುತ್ತಾ ನೆಲವನ್ನ ಪರಚುವಂತೆ ಅವನನ್ನ ಮತ್ತೆ ಆ ಪೋಸ್ಟ್ಗಳ ಕಂತೆಯನ್ನು ಹೊತ್ಕೊಂಡು ಬರ್ಬೇಕಾದ್ರೆ ಆ ಉಳಿದಂತ ಪೆಟ್ರೋಲ್ ಕೂಡ ಅದು ಏನ್ ಮಾಡ್ತಿತ್ತು, ಕುಡಿದು ಬಿಡ್ತಿತ್ತು. ಆದ್ರೆ ಇವನ ಭಾವನೆ ಏನು, ಹೋಗ್ಬೇಕಾದ್ರೆ ಇದ್ದಂತ ಪೆಟ್ರೋಲು ಹಾಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದ. ನೋಡಿ, ವೆಟರ್ನರಿ ಆಸ್ಪತ್ರೆ ಎದುರು ಈಗ ಕುಂಟುತ್ತ ನಿರೂಪಕರ ಬಳಿ ನಡೆದು ಬರ್ತಾನೆ ಪೋಸ್ಟ್ ಮ್ಯಾನ್ ಜಬ್ಬಾರ್. ಏನಯ್ಯ ಜಬ್ಬಾರ್, 4 ದಿನದಿಂದ ನಿನ್ನ ಮುಖವನ್ನೇ ನೋಡ್ಲಿಲ್ವಲ್ಲೋ ಅಂತ ಕೇಳಿದ್ರು. ನೋಡಿ, ಹ್ಯಾಂಡ್ ಪೋಸ್ಟ್ ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್. ಹ್ಯಾಂಡ್ ಪೋಸ್ಟ್ ಇದು ಊರಿನ ಹೆಸರು. ನೋಡಿ, ಹ್ಯಾಂಡ್ ಪೋಸ್ಟ್ ನಲ್ಲಿ ಒಂದು ನಾಯಿ ಕಚ್ಚಿತು ಸರ್, ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗಿದೆ. ಅದಕ್ಕಾಗಿ ಜಬ್ಬಾರ್ 4 ದಿನದ ಪೋಸ್ಟ್ ಕಂತೆಗಳನ್ನು ಏನ್ ಮಾಡ್ತಾನೆ, ಒಟ್ಟಾಗಿ ಲೇಖಕರಿಗೆ ಕೊಡ್ತಾನೆ. ಕೊಟ್ಟಾಗ, ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೂ ಹಾಗೆ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ? ಅಂದ್ರೆ ನಾಯಿ ಕಚ್ಚಿದ್ದಕ್ಕೂ ನೀನು 4 ದಿನಗಳ ಪೋಸ್ಟ್ ಕಂತೆಯನ್ನ ಬ್ಯಾಗಿನೊಳಗೆ ಹಾಕೊಂಡು ಓಡಾಡೋದಕ್ಕೂ ಅದಕ್ಕೂ ಇದಕ್ಕೂ ಏನಯ್ಯ ಸಂಬಂಧ ಅಂತ ಎಂದು ಗದರುವ ಧ್ವನಿಯಲ್ಲಿ ನಿರೂಪಕರು ಪೋಸ್ಟ್ ಮ್ಯಾನ್ ಜಬ್ಬಾರನನ್ನ ಹೇಳ್ತಾರೆ. ನೋಡಿ, ಜಬ್ಬಾರನಿಗೆ
ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮುರುಕ ಹುಟ್ಟಿಸಲಿಲ್ಲ. ಆದ್ರೂ ಏನ್ ಮಾಡ್ತಿದೆ ಸರ್, ಹುಚ್ಚು ನಾಯಿ ಏನ್ ಮಾಡ್ತಿದೆ, ಇದ್ದು ಬಂದವ್ರಿಗೆಲ್ಲ ಏನ್ ಮಾಡ್ತಿದೆ, ಅದು ಕಚ್ತಾ ಇದ್ದಾವೆ. ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಇಂಜೆಕ್ಷನ್ ಕೂಡ ಇರುವಂತೆ. ಅದಕ್ಕಾಗಿ ಕೇಳಿಕೊಂಡು ಏನ್ ಮಾಡ್ತಿದ್ದೆ, ಇಂಜೆಕ್ಷನ್ ಕೇಳಿಕೊಂಡು ನಾನು ಚಿಕ್ಕಮಗಳೂರಿನ ಕಡೆವರೆಗೂ ಕೂಡ ಹೋಗಿದ್ದೆ. ಅಲ್ಲಿ ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇದೆ ಅಂತ ವಿಷಯವನ್ನು ತಿಳಿಸ್ತಾರೆ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ, ವೆಟರ್ನರಿ ಆಸ್ಪತ್ರೆಗೆ ಇಂಜೆಕ್ಷನ್ ಇದೆಯೇನೋ ಅಂತ ಹುಡುಕಿಕೊಂಡು ಬರ್ತಾನೆ. ಬಂದಾಗ ಪೋಸ್ಟ್ ಕೊಡೋಕೆ ಹೋದ್ರೆ ಎಲ್ಲರ ಮುಂದೆ, ಮನೆ ಮುಂದೆನೂ ಕೂಡ ನಾಲ್ಕು ನಾಯಿಗಳು ಮಲಗಿರ್ತವೆ. ಅದ್ಯಾವ ಕಾಲನ್ನ ಕಾಲ್ಕೊಂಡು ಮಲಗಿರ್ತಾವೆ ಏನೋ. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ನನಗೆ ಕಚ್ತಾನೆ ಇರ್ತವೆ ಅಂತ. ಅದಕ್ಕಾಗಿ ಹುಚ್ಚು ಬಂದ ಮೇಲೆ ಔಷಧಿನೇ ಇಲ್ವಂತೆ. ಅದಕ್ಕಾಗಿ ನಾನು ಹುಚ್ಚಿನಾಯೋ ಅಲ್ವೋ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಪ್ರತಿ ವರ್ಷ ಚುಚ್ಚಿಸ್ಕೊತೀನಿ ಅಂತ ಪೋಸ್ಟ್ಮ್ಯಾನ್ ಜಬ್ಬಾರ್ ವಿಷಯವನ್ನು ತಿಳಿಸ್ತಾನೆ. ಇನ್ನು ವೆಟರ್ನರಿ ಸ್ಟಾಕ್ಮ್ಯಾನ್ ಪುಟ್ಟಯ್ಯ, ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮ್ಯಾನ್ ಪುಟ್ಟಯ್ಯ ಅಲ್ಲಿ ಗೇಟಿಗೆ ವಾಲಿಕೊಂಡು ಅಲ್ಲಿ ಹೋಗಿ ಬರೋವರಂತ ಅಲ್ಲನ್ನ ಕಿರಿಗಿಂತ ನಿಂತಿರ್ತಾನೆ. ಇನ್ನು ಜಬ್ಬಾರ್ ಇಂಜೆಕ್ಷನ್ ವಿಚಾರವನ್ನ ಕೇಳಿ ಇವರೊಂದಿಗೆ ಮಾತನಾಡಲಿಕ್ಕೆ ಸ್ಟಾಕ್ಮ್ಯಾನ್ ಪುಟ್ಟಯ್ಯ ಇವರಲ್ಲಿ ಬಂದು ಭಾಗಿಯಾಗ್ತಾನೆ. ನೋಡಿ, ಹುಚ್ಚಿನ ಇಂಜೆಕ್ಷನ್ ಏನು ನಮ್ಮ ಆಸ್ಪತ್ರೆಯಲ್ಲಿ ಇದೆ, ಅದು ವೆಟರ್ನರಿ ಆಸ್ಪತ್ರೆಯಲ್ಲಿ ಹುಚ್ಚಿನ ಇಂಜೆಕ್ಷನ್ ಇದೆ. ಆದ್ರೆ ಅದಕ್ಕೆ ಗ್ಯಾರಂಟಿ ಅನ್ನೋದು ಏನೂ ಇಲ್ಲ. ಅದಕ್ಕೆ ಯಾಕಪ್ಪ ಅಂದ್ರೆ, ಎಮ್ಮೆಗೆ ಏನು ಅಂದ್ರೆ ರಿಸ್ಕ್ ತಗೊಂಡು ಏನ್ ಮಾಡಬಹುದು. ನೋಡಿ, ದನ ಎಮ್ಮೆಗಾದ್ರೆ ರಿಸ್ಕ್ ತಗೊಂಡು ನಾವು ಅದನ್ನ ಚುಚ್ಚಬಹುದು. ಆದ್ರೆ ಮನುಷ್ಯರ ವಿಷಯಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಯೋಚನೆ ಮಾಡ್ಬೇಕು. ನೋಡಿ, 1 ವಾರದಿಂದ ನಮಗೆ ಸರಿಯಾಗಿ ಕರೆಂಟ್ ಇಲ್ಲ. ಆದ್ರಿಂದ ನಾವು ರೆಫ್ರಿಜಿರೇಟರ್ ಒಳಗೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತ ಔಷಧಿಯನ್ನ ಇಟ್ಟಿದ್ದೀವಿ. ಇನ್ನು ಕರೆಂಟಿನವರಿಗೆ ಏನು ಗೊತ್ತಾಗುತ್ತೆ ಹೇಳಿ ಅವೆಲ್ಲ. ನೋಡಿ, ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ಅನ್ನ ತೆಗೆದುಹಾಕಿಬಿಡ್ತಾರೆ. ಆದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗ್ತಿದೆ, ಏನಾದರೂ ಯೋಜನೆ ಮಾಡ್ತಾರ ಸರ್? ನೋಡಿ, ನಿಮ್ಮಂತವ್ರು ಚೆನ್ನಾಗಿ ಉಗಿಬೇಕು ಸರ್ ಅಂತ ನಿರೂಪಕರ ಬಳಿ ಸ್ಟಾಕ್ಮ್ಯಾನ್ ಪುಟ್ಟಯ್ಯ ಹೇಳ್ತಾನೆ. ಅಂದ್ರೆ ನೋಡಿ, ಯಾರ್ಯಾರಿಗೆ ಏನೇನು ನಷ್ಟ ಆಗುತ್ತೆ ಅಂತ ಕರೆಂಟಿನವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಅಂದ್ರೆ ಇವ್ರು ಯಾರಿಗೂ ಸರಿಯಾಗಿ ಬುದ್ಧಿ ಇಲ್ಲ, ಅವ್ರಿಗೆ ನಿಮ್ಮಂತವ್ರು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾನೆ. ನೋಡಿ, ಇಲ್ಲದಿದ್ರೆ ಇವರು ಸರಿ ಹೋಗಲ್ಲ. ನಮ್ಮಂತವರ ಮಾತಿಗೆ ಅವರು ಬಿಲ್ಕುಲ್ ಬಗ್ಗೋದಿಲ್ಲ. ಅಂದ್ರೆ ನಮ್ಮ ಮಾತನ್ನ ಅವರು ಸಂಪೂರ್ಣವಾಗಿ ಕೇಳೋದಿಲ್ಲ. ಆದ್ರಿಂದ ಇವತ್ತು ಕೂಡ ಹುಚ್ಚು ನಾಯಿ ಕಚ್ಚಿವೆ ಅಂತ ಸುಮಾರು ದನಗಳು ನಮ್ಮ ಆಸ್ಪತ್ರೆಗೆ ಬಂದಿದ್ವು. ನೋಡಿ, ಹೊಸ ಸಿರಮ್ ಕಳಿಸೋದಕ್ಕೆ ನಾವು ಏನ್ ಮಾಡಿದೀವಿ, ಕೂನೂರಿಗೆ ಇಂಡೆಂಟ್ ಅನ್ನ ಹಾಕಿದ್ದೀವಿ ಅಂತ. ಅಂದ್ರೆ ನಮ್ಗೆ ಬೇಡಿಕೆ ಎಷ್ಟಿದೆ ಅಂತ ಬೇಡಿಕೆ ಪತ್ರವನ್ನು ಏನ್ ಮಾಡಿದೀವಿ, ಕೂನೂರಿಗೆ ಕಳಿಸ್ಕೊಟ್ಟಿದ್ದೀವಿ. ಆದ್ರಿಂದ ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ಅಂತ ನಾವು ಕೂಡ ನೋಡ್ಬೇಕು ಅಂತೇಳಿ ಪುಟ್ಟಯ್ಯ ಪ್ಲೇಟು ಹಾಕಿದ. ಅಂದ್ರೆ ಮಾತನ್ನ ತಿರುಚಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ನೋಡಿ, ಇವೆಲ್ಲದರ ಮಾತುಕತೆಯಿಂದ ಈ ಲೇಖಕರಿಗೆ ಇವರ ಊರಿನಲ್ಲಿರುವಂತಹ ತಂತ್ರಿ ನಾಯಿಗಳೆಲ್ಲ ಇವರ ಕಣ್ಣೆದುರು ಮೂಡಿದವು ಅಂತ. ಅದೇ ಊರಿನಲ್ಲಿ ಬೀದಿಯಲ್ಲಿ ಓಡಾಡುವಂತ ಎಲ್ಲ ನಾಯಿಗಳು ಇವರ ಕಣ್ಣೆದುರು ಮೂಡ್ತವೆ. ನೋಡಿ, ಇಲ್ಲಿ ದಾರಿಯಲ್ಲಿ ನಡೆದು ಹೋದ್ರೆ ಅಕ್ಷರ ಸಹ ಕಡೆ ಹತ್ತಿರದಲ್ಲೇ ತಂತ್ರಿ ನಾಯಿಗಳು ಮಲಗಿ ಹೊರಗೆ ಹೊಡೆಯೋದನ್ನ ನಾವೆಲ್ಲ ನೋಡಿದ್ದೀವಿ. ನೋಡಿ, ಒಂದೊಂದು ಹೆಣ್ಣು ನಾಯಿ ಹಿಂದೆ 10-15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ನೋಡಿ ಲಾರಿ ಬಸ್ಸುಗಳಿಗೆಲ್ಲ ಇವೇನ್ ಮಾಡ್ತಿದ್ದಾವೆ, ಸಂಚಾರಕ್ಕೆ ಅಡ್ಡಿಯನ್ನ ಮಾಡ್ತಾ ಇದ್ದಾವೆ. ಇನ್ನು ರಾತ್ರಿ ಆದರೆ ಸಾಕು, ಈ ನರಿಗಳಂತೆ ಉಳಿಡುತ್ತಾ ಭಯಂಕರವಾದ ಒಂದು ಸ್ಮಶಾನದ ಕಳೆಯನ್ನ ತಂದು ಬಿಡ್ತವೆ. ಇನ್ನು ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವಂತ ಹಲಸಿನ ಹಣ್ಣನ್ನ ತಿಂದು ಮುಸುಡಿಯೆಲ್ಲ ಮೇಣವನ್ನ ಇವು ಅಂಟಿಸಿಕೊಂಡಿರ್ತವೆ ಅಂತ. ಇನ್ನು ಹುಚ್ಚು ನಾಯಿಗಳ ತರವೇ ಇವು ಕೂಡ ಕಾಣ್ತಾ ಇರ್ತವೆ. ಇನ್ನು ಆ ಹುಚ್ಚು ನಾಯಿಗಳು ತಿಂದು ಬಿಟ್ಟಂತ ಹಲಸಿನ ಹಣ್ಣುಗಳನ್ನ ಈ ದನಗಳು ಏನ್ ಮಾಡ್ತವೆ, ಈ ದನಗಳು ಕೂಡ ಅದನ್ನ ತಿನ್ನಲಿಕ್ಕೆ ಹೋದಾಗ ನೋಡಿ, ದನಗಳಲ್ಲಿ ನೋಡಿ ಎಷ್ಟೋ ದನಗಳು ರೇಬಿಸ್ ರೋಗದಲ್ಲಿ ಇವು ಕೂಡ ಸಾಯ್ತಾ ಇವೆ. ಇನ್ನು ಈ ಎಲ್ಲ ನೆಪಗಳಿಂದ ಸ್ಟಾಕ್ಮ್ಯಾನ್ ಪುಟ್ಟಯ್ಯ ಚಿತಾವಣೆಯಿಂದ ನನಗೆ ಎಲ್ಲರ ಮೇಲೆ ಕೋಪ ಏರುತ್ತಾ ಹೋಯಿತು. ಎಲ್ಲರ ಮೇಲೆ ಕೋಪ ಏರ್ತಾ ಹೋದಾಗೆ ನೋಡಿ ಸರ್, ಈ ಮುನ್ಸಿಪಾಲಿಟಿ ಅವ್ರಿಗೆ ಸ್ವಲ್ಪನೂ ಜವಾಬ್ದಾರಿ
ನೋಡಿ, ಇದರಿಂದ ಮತ್ತೇನು ಆಗದಿದ್ರೂ ಪರವಾಗಿಲ್ಲ, ಆ ಊರಿನ ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡೋದಕ್ಕೆ ಆಗಲ್ವೇ ಅಂತ. ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಇನ್ನೇನು, ಆ ಊರಿನಲ್ಲಿರುವಂತಹ ಕಂತ್ರಿ ನಾಯಿಗಳಿಂದ ಇಷ್ಟು ಒಂದು ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ. ಆದ್ರಿಂದ ಮುನ್ಸಿಪಾಲಿಟಿಯವರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೋಬೇಕು ಅಂತ. ಇನ್ನು ನಾವು ಉಚ್ಚನಾಯಿ ಸಿರಮ್ಗೆ ಖರ್ಚು ಮಾಡುವಂತ ಹಣ, ಅದರಲ್ಲಿ ಸ್ವಲ್ಪ ಭಾಗವನ್ನ ಖರ್ಚು ಮಾಡಿದ್ರು ಸಾಕು, ನಾವು ಎಷ್ಟೊಂದು ಜೀವಗಳನ್ನು ಉಳಿಸಬಹುದಲ್ಲ ಅನ್ನೋ ವಿಷಯವನ್ನ ಹೇಳ್ತಾನೆ. ನೋಡಿ, ದನಗಳಿಗೆ ಚಿಕಿತ್ಸೆಯನ್ನು ಮಾಡಬಹುದು ಹೇಳಿ ಪುಟ್ಟೆಯ ಪುಕಾರುಗಳನ್ನು ಏನ್ ಮಾಡ್ತಾನೆ, ದೂರುಗಳನ್ನು ಮುಂದುವರಿಸ್ತಾನೆ. ನೋಡಿ, ಅವನ ವಾಕ್ಸರಣಿಗೆ ನನ್ನ ಕೋಪ ತನ್ನಿಂದ ತಾನೇ, ಲೇಖಕರಿಗೆ ಆ ಕೋಪ ಯಂತ್ರದಂತೆ, ಅದು ಯಾಂತ್ರಿಕವಾಗಿ ಅದು ತಾನಾಗಿ ಹೆಚ್ಚಾಗ್ತಾ ಹೋಯಿತು. ಹೆಚ್ಚಾಗಿ ಹೋದಾಗ ಆದ್ರೂ ಕೂಡ ನೋಡಿ, ಇದು ಏರುತ್ತಾ ಹೋದಾಗ ಅವರಿಬ್ಬರು ಕೂಡ ಒಳಗೆ ಏನು ಖುಷಿ ಆಗುತ್ತಿತ್ತು ಅಂತ. ಯಾರಿಗೆ? ವಾಚ್ಮ್ಯಾನ್ ಜಬ್ಬಾರ್ ಮತ್ತೆ ದುರ್ಗಾಪುರಿಗೆ ಏನಾಯ್ತು, ಒಳಗೆ ಅವರಿಗೆ ಖುಷಿ ಆಗ್ತಾ ಇದೆ. ಖುಷಿ ಆಗುತ್ತಿದ್ರೆ ಕರೆಂಟ್ ಬಿಲ್ ಅನ್ನ ಕಟ್ಟಿ ಮನೆಗೆ ಹೋಗುವುದರ ಬದಲು ಈ ಲೇಖಕರಿಗೆ ಏನಾಯ್ತು, ಈ ಒಂದು ಪರಿಸ್ಥಿತಿಯನ್ನ ಏನಾದ್ರೂ ಮಾಡಿ ಹತೋಟಿಗೆ ತರಬೇಕು ಅಂತೇಳಿ ಅವರು ಒಟ್ಟಾರೆಯಾಗಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟರನ್ನು ಭೇಟಿ ಮಾಡಿ ಎಲ್ಲಾ ದೂರುಗಳನ್ನು ಅವರಿಗೆ ತಿಳಿಸಬೇಕು ಎನ್ನುವಂತ ಮಟ್ಟಕ್ಕೆ ಅವರಿಗೆ ಕೋಪ ಏರ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ದುರ್ಗಪ್ಪ ಮತ್ತು ಪುಟ್ಟಯ್ಯ ಏನ್ ಮಾಡ್ತಾರೆ, ಲೇಖಕರನ್ನ ಒಬ್ಬ ಸಮಾಜ ಸುಧಾಕರನಾಗಿ ಪರಿವರ್ತಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ರು ಅಂತ. ಇನ್ನು ನಿಮ್ಮ ಡಾಕ್ಟರ್ಗೆ ಹೇಳಿ ಪ್ರೆಸಿಡೆಂಟರಿಗೆ ಒಂದು ಕಂಪ್ಲೇಂಟ್ ಕೊಡಿಸಬಾರ್ದೇನ್ರಿ ಅಂತ. ಏನೋ ಸ್ಟಾಕ್ಮ್ಯಾನ್ ಪುಟ್ಟಯ್ಯನಿಗೆ, ನಿಮ್ಮ ಡಾಕ್ಟರ್ ಇದಾರಲ್ವಾ, ಡಾಕ್ಟರ್ ಕೈಲಿ ಒಂದು ಕಂಪ್ಲೇಂಟ್ ಅನ್ನು ಬರೆಸಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ಗೆ ಒಂದು ದೂರನ್ನು ಕೊಡ್ಬೇಕಲ್ವಾ. ನೋಡ್ರಿ, ಜಬ್ಬಾರನಿಗೂ ಕೂಡ ಹುಚ್ಚನಾಯಿ ಕಚ್ಚಿದೆಯಂತೆ ಅಂತ ನಿರೂಪಕರು ಹೇಳಿದ್ರು. ಹೌದಾ, ಎಲ್ಲಿ ಕಚ್ಚಿತೋ ಜಬ್ಬಾರ್ ಅಂದ್ರು ಲೇಖಕರು. ನೋಡಿ, ಜಬ್ಬಾರನ ಮುಖ ಕೊಂಚ ಇರುಸು ಮುರುಸು ಮಾಡಿಕೊಂಡು ನಾಯಿ ಕಚ್ಚಿದ್ದೇ ಸುಳ್ಳಿರಬಹುದೇನೋ ಎಂದು ನನಗೆ ನಿರೂಪಕರಿಗೆ ಅನುಮಾನ ಆಯಿತು. ಅಂದ್ರೆ ಎಲ್ಲಿ ಕಚ್ಚಿತೋ ಅಂತ ಕೇಳಿದ್ರೆ ಮುಖವನ್ನ ಇರುಸು ಮುರುಸು ಮಾಡ್ಕೊಳ್ತಾನೆ. ನೋಡಿ, ಹೋಗ್ಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ಧ್ವನಿಯನ್ನ ತಗ್ಗಿಸಿ ಹೇಳಿದ ಜಬ್ಬಾರ್. ಚೇಚೆ, ನಾನು ಕೇಳಿದ್ದು ಎಲ್ಲಿ, ಯಾವ ಬೀದಿಲಿ ಅಂತ ಕಣೆಯ, ಅದ್ಯಾಕೆ ನೀನು ಪ್ಯಾಂಟ್ ಬಿಚ್ತೀಯ ಅಂತ ಹೇಳಿ ಬೇಗ ತನ್ನ ಪ್ರಶ್ನೆಯನ್ನು ವಿವರಿಸಿ ಜಬ್ಬಾರನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮಿಗೆ ಲೇಖಕರು ತಡೆಯನ್ನ ಹಾಕ್ತಾರೆ. ಇನ್ನು ನನ್ನ ಕಡೆ ತಿರುಗಿ ಇನ್ನು ಮೇಲೆ ಮುನ್ಸಿಪಾಲಿಟಿಗೆ ಹುಚ್ಚುನಾಯಿ ಇಂಜೆಕ್ಷನ್ ತರಿಸಿ ಹುಚ್ಚುನಾಯಿ ಕಚ್ಚಿದವರಿಗೆಲ್ಲ ಚುಚ್ಚಿ ಬಿಡಿಸ್ತಾರಂತೆ. ಅಂದ್ರೆ ಇನ್ನು ಮುಂದೆ ಯಾರ್ಯಾರು ಹುಚ್ಚುನಾಯಿ ಕಚ್ತವೆ ಅವರಿಗೆಲ್ಲ ಏನ್ ಮಾಡ್ತಾರೆ, ಬಿಟ್ಟಿಯಾಗಿ ಮುನ್ಸಿಪಾಲಿಟಿಯವರು ಇಂಜೆಕ್ಷನ್ ಸೂಚಿಸ್ತಾರಂತೆ ಅಂತ. ಆಗಿದೆ ನೋಡಿ ಇವರಿಂದ ಕರಾಮತ್ತು ಅಂತ ಯಾರು ಸ್ಟಾಕ್ಮನ್ ಪುಟ್ಟಯ್ಯ ತನ್ನ ವಿವರಣೆಯನ್ನ ಮುಂದುವರಿಸ್ತಾರೆ. ಇನ್ನು ನನಗೆ ಇಷ್ಟಕ್ಕೂ ಕೋಪ ಬಂತು, ಇವರಿಬ್ಬರಿಗೂ ಕೂಡ ಜವಾಬ್ದಾರಿ ಇಲ್ಲದ ಅವಿವೇಕಿಗಳು. ಇನ್ನು ನನ್ನ ಬುದ್ಧಿಗೆ ತಿಳಿದು ಕೂಡ ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಏನಾಯ್ತು ಪ್ರತಿಕ್ರಿಯಿಸುತ್ತಲೇ ಓದುವುದನ್ನು ನೋಡಿದರೆ ಹೊಗಳಿಕೆ, ತೆಗಳಿಕೆ, ಚಾಡಿಯುಗಳೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂತ ಹಿಡಿತಾ ಇದೆ ಎಂದು ಆಶ್ಚರ್ಯ ಆಗುತ್ತದೆ ಅಂತ. ಅಂದ್ರೆ ಇವರು ಇನ್ನೊಬ್ಬರ ಮೇಲೆ ಚಾಡಿಗಳು ಹೇಳ್ತಿದ್ದಾರೆ. ಆದ್ರೆ ಈ ಚಾಡಿಗಳಿಗೆಲ್ಲ ನನ್ನ ಮನಸ್ಸೇನಾಯ್ತು, ಅದು ಕೋಪ ಏರ್ತಾನೆ ಹೋಯ್ತು. ಏರ್ತಾ ಹೋದಾಗೆ ಅಲ್ಲರಿ, ಮುನ್ಸಿಪಾಲಿಟಿಯವರು ಪಾಷಾಣ ತರಿಸಿ ಈ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ರೂಪಾಯಿ ಇಂಜೆಕ್ಷನ್ ಖರ್ಚು ಮಾಡಿ ನಂತರ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಮುಗಿಸಕ್ಕೆ 14 ಸೂಚಿಸ್ತಾರೆ ಅಂದರೆ ಇದು ಯಾವ ಒಂದು ಅರ್ಥ ಇದೆ ಇದರಲ್ಲಿ ಅಂತೇಳಿ ಲೇಖಕರು ಮಾತುಗಳನ್ನು ಹೇಳ್ತಾರೆ. ನೋಡಿ ಸರ್, ನಿನ್ನೆ 7 ಜನಕ್ಕೆ ನಾಯಿ ಕಚ್ಚಿದೆಯಂತೆ, ಜೊತೆಗೆ ಹಲವಾರು ದನಗಳಿಗೂ ಕೂಡ ಕಚ್ಚಿದೆಯಂತೆ. ಆದ್ರಿಂದ ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಅನ್ನ ಸಪ್ಲೈ ಮಾಡಕ್ಕಾಗುತ್ತೆ? ಆದ್ರಿಂದ ನೋಡಿ ಕೊಂಚ ಧ್ವನಿಯನ್ನ ತಗ್ಗಿಸಿ ಹೇಳ್ತಾನೆ, ಕೃಷ್ಣೇಗೌಡರ ಆನೆಗೂ ಕೂಡ ನಾಯಿ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅಂತ. ನೋಡಿಲಿ, ಎಕ್ಕಚ್ಚಿದ್ದಾಗೆ ಇದ್ದಕ್ಕಿದ್ದಾಗೆ ಕೃಷ್ಣೇಗೌಡರ ಆನೆಯನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ವರ್ತಮಾನ ಉಂಟು, ವಿಷಯ ಗೊತ್ತಾಯ್ತು, ಕೃಷ್ಣೇಗೌಡನ ಆನೆಯೂ ಕೂಡ ನಾಯಿ ಕಚ್ಚಿದೆಯಂತೆ. ಇನ್ನು ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದ್ರೆ ನಾವು
ಏನ್ ಮಾಡೋಣ ಹೇಳಿ. ಆದ್ರೆ ಇಲ್ಲಿ ಅದಕ್ಕೆ ಚುಚ್ಚೋ ಸೂಜಿನೂ ನಮ್ಮ ಹತ್ರ ಇಲ್ಲವಲ್ಲ. ಇನ್ನು ಆನೆಗೆ ಕೂಡ ಒಂದು ಡೋಸೇಜ್ ಕೂಡ ಗೊತ್ತಿಲ್ಲ, ಅಂದ್ರೆ ಔಷಧಿಯ ಪ್ರಮಾಣ ಎಷ್ಟು ಕೊಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ನೋಡಿ. ಅದು ಅದರ ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡಬೇಕಂತೆ. ಅಂದ್ರೆ ಅದರ ದೇಹ ತೂಕದ ಆಧಾರದ ಮೇಲೆ ಆ ಡೋಸೇಜ್ ಅನ್ನ, ಔಷಧಿಯ ಪ್ರಮಾಣವನ್ನ ನಾವು ಗುರುತಿಸಬೇಕಾಗುತ್ತೆ. ಅದಕ್ಕಾಗಿ ಅದನ್ನ ತೂಕ ಹಾಕೋದಕ್ಕೆ ನೋಡಿ, ಆ ದೊಣ್ಣಮಂಡೆ ಆನೆಯನ್ನ ತೆಗೆದುಕೊಂಡು ತಕ್ಕಡಿಯಲ್ಲಿಂದ ತರ್ತೀರ ಹೇಳಿ. ಅಂದ್ರೆ ಇದೆಲ್ಲ ಸಾಧ್ಯವಾಗದಂತ ಮಾತು, ಆದ್ರೂ ಕೂಡ ಇದನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ನೋಡಿ. ಆನೆಗೆ ಹುಚ್ಚು ಹಿಡಿದರೆ ಏನು ಕತೆ ಅಂತ ನಿರೂಪಕರಿಗೂ ಕೂಡ ಏನಾಯ್ತು, ಗಾಬರಿ ಆಯಿತು. ಹೋಗ್ರಿ ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಇದೆಯೇನ್ರಿ? ಅಂದ್ರೆ ನಿರೂಪಕರು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾರೆ. ಕಚ್ಚಿದರೆ ಆನೆ ಚರ್ಮಕ್ಕೆ ಆ ನಾಯಿ ಅಲ್ಲೂ ಕೂಡ ತಾಗೋದಿಲ್ಲ. ಇಂಥದ್ರಲ್ಲಿ ಸುಮ್ಮನೆ ಊಹಾಪೋಹಗಳನ್ನು ಹಬ್ಬಿಸಬಾರ್ದು ಅಂತ ನೋಡಿ. ಹುಚ್ಚಿನಾಯಿ ಹತ್ರ ಹೋಗೋದಕ್ಕೆ ನೋಡಿ ಪ್ರಶ್ನೆನೇ ಬರೋದಿಲ್ಲ ಸರ್. ಅವಕ್ಕೆ ಏನ್ ಮಾಡುತ್ತೆ, ತಲೆಗೆಟ್ಟು ಕಂಡದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನಾವು ನೋಡಿಲ್ವೇ, ಮೇಜು ಕುರ್ಚಿ ಕಾಲಿಗೆಲ್ಲ ಇರ್ತವೆ, ಕಚ್ತಾನೆ ಇರ್ತವೆ. ಕಚ್ತಾ ಇದ್ದಾಗ ನೋಡಿ ಆನೆ ಚರ್ಮಕ್ಕೆ ಅಲ್ಲೂ ನಾಟುವುದಿಲ್ಲ ನಿಜ. ಅಂದ್ರೆ ಹುಚ್ಚು ಬಂದ ನಾಯಿಗಳೇನ್ ಮಾಡ್ತವೆ, ಬಾಯಿಂದ ಜಲ್ಲನ್ನು ಸುರಿಸುತ್ತಾ ತಲೆಯನ್ನ ತಗ್ಗಿಸಿಕೊಂಡು ಅವು ಸಿಕ್ಕದನ್ನೆಲ್ಲ ಕಚ್ತಾ ಅವು ಮುಂದೆ ಸಾಗ್ತಾ ಇರ್ತವೆ. ಹೀಗಿದ್ದಾಗ ಆ ನಾಯಿಯ ಹಲ್ಲು ಆನೆಯ ಚರ್ಮಕ್ಕೆ ನಾಟುವುದಿಲ್ಲ. ಆದ್ರೆ ಹಲ್ಲು ನಾಟಬೇಕೆಂದೇನೂ ಇಲ್ಲವಲ್ಲ. ಅದು ಆನೆಯ ಮೈ ಮೇಲೆ ಒಂದು ಸಣ್ಣ ಗೀರು ಗಾಯ ಆಗಿದ್ದರೆ ಸಾಕು, ಸ್ವಲ್ಪ ತರಚಿದ ಗಾಯ ಆಗಿದ್ರೆ ಸಾಕು, ಅದರ ಜೊಲ್ಲು ತಾಗಿದ್ರೆ ಇವತ್ತಲ್ಲ ಇಲ್ಲ ಒಂದು ವರ್ಷಕ್ಕಾದರೂ ಕೂಡ ಹುಚ್ಚು ಬಂದೇ ಬರ್ತದೆ ಅಂತ ಪುಟ್ಟಯ್ಯ ವಿವರಿಸ್ತಾನೆ ನೋಡಿ. ನನಗೆ ಅಂದ್ರೆ ನಿರೂಪಕರಿಗೆ ಮುನ್ಸಿಪಾಲಿಟಿಯವರ ಮೇಲೆ ರೋಷ ಏರುವುದನ್ನು ನೋಡಿ, ನಿಮ್ಮಂತವರು ಒಂದು ಮಾತು ಹೇಳ್ಬೇಕು ಸರ್ ಪ್ರೆಸಿಡೆಂಟ್ರಿಗೆ, ನಾಳೆ ಪೇಪರ್ನಲ್ಲಿ ಬರೀತೀರ ಅಂತಾದ್ರೂ ಎದುರ್ಕೊಂಡು ಏನ್ ಮಾಡ್ತಾರೆ, ಒಂದು ಬಂದೋಬಸ್ತನ್ನಾದ್ರೂ ಮಾಡ್ತಾರೆ. ಆದ್ರಿಂದ ಈ ಊರಿನಲ್ಲಿ ಯಾರು ಕೇಳೋರು ಯಾರು ಇದ್ದಂಗಿಲ್ಲ, ನಡೀರಿ ಒಂದ್ ಮಾತು ಏನ್ ಮಾಡೋಣ, ಸರಿಯಾಗಿ ಹೇಳ್ಬಿಡೋಣ ಪ್ರೆಸಿಡೆಂಟ್ರಿಗೆ ಅಂತ ಹೇಳಿ ತೀರ್ಮಾನಕ್ಕೆ ಬಂದೆ. ಈಗೇನ್ ಮಾಡ್ಬೇಕು, ಈ ವಿಷಯ ಹಿಂಗೆ ಬಿಟ್ರೆ ತುಂಬಾ ಅನಾನುಕೂಲ ಆಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಪ್ರೆಸಿಡೆಂಟರಿಗೆ ಈ ವಿಷಯವನ್ನು ಮುಟ್ಟಿಸಲೇಬೇಕು ಅಂತ ಇವರು ಮಾನಸಿಕವಾಗಿ ಲೇಖಕರು ತಯಾರಾಗಿಬಿಟ್ರು. ಇನ್ನು ಇವರಿಬ್ಬರು ಕೂಡ ಇದ್ರಲ್ವಾ, ದುರ್ಗಪ್ಪ ಇಲ್ಲಿದ್ದಂತ ಪೋಸ್ಟ್ ಮ್ಯಾನ್ ಜಪ್ಪ ಮತ್ತೆ ಪುಟ್ಟಯ್ಯ. ಇಲ್ಲಿದ್ದಂತ ಪೋಸ್ಟ್ ಮ್ಯಾನ್ ಜಪ್ಪ ಮತ್ತು ವೆಟರ್ನರಿ ಸ್ಟಾರ್ಟ್ಮನ್ ಪುಟ್ಟಯ್ಯ. ಅಂದ್ರೆ ಸಾಮಾಜಿಕ ಪರಿವರ್ತನಾಕಾರರನ್ನಾಗಿ ಮಾಡಿಬಿಟ್ರು. ಈಗ ಇವರು ಕೂಡ ನನ್ನ ಜೊತೆ ಬರ್ತಾರೆ ಅಂತೇಳಿ ಲೇಖಕರು ಏನ್ ಮಾಡಿದ್ರು, ಪ್ರೆಸಿಡೆಂಟರನ್ನ ಭೇಟಿ ಮಾಡಬೇಕು ಅಂತ ಹೊರಟ್ಬಿಟ್ರು. ಇಲ್ಲಿ ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಈ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಆ ಮನುಷ್ಯ 24 ಗಂಟೆ ನಮಾಜ್ ಮಾಡಿಕೊಂಡು ನಂತರ ಮಸೀದಿಲೆ ಕೂತಿರ್ತಾನೆ. ಕೇಳಿದ್ರೆ ಕುರಾನ್ ಪ್ರಕಾರ ನಾನು ನಡ್ಕೋತಿದ್ದೀನಿ ಅಂತ ಮಾತನಾಡ್ತಾನೆ. ಇನ್ನು ಮುನ್ಸಿಪಾಲಿಟಿಯವರೆಲ್ಲ ಏನ್ ಮಾಡ್ತಾರೆ, ಮುನ್ಸಿಪಾಲಿಟಿಯವರು ಮಸೀದಿಯ ಸುತ್ತಮುತ್ತ ಕಸವನ್ನ ಎತ್ತುತ್ತಾ ಅಲ್ಲಿ ಯಾವಾಗಲೂ ಕೂತಿರ್ತಾರೆ ಅಂತ ನಿರರ್ಗಳವಾಗಿ ಏನ್ ಮಾಡ್ತಾನೆ, ಪುಟ್ಟಯ್ಯ ತನ್ನ ದೂರುಗಳನ್ನ ಹೇಳ್ತಾನೆ. ದೂರುಗಳನ್ನ ಹೇಳುತ್ತಾ ಇನ್ನು ಈ ಪುಟ್ಟಯ್ಯ ಮಾತಿನ ಮಧ್ಯೆ ಈ ಜಬ್ಬಾರನು ಕೂಡ ಮುಸಲ್ಮಾನನು ಎನ್ನುವಂಥದ್ದನ್ನ ಮರೆತು ಬಿಟ್ಟಿರ್ತಾನೆ. ನಂತರ ಅದು ಜ್ಞಾಪಕಕ್ಕೆ ಬಂದೇನ್ ಮಾಡ್ತಾನೆ, ಹಂಗಂತ ನನಗೇನು ಸಾಬರ ಮೇಲೆ ಏನು ಸಿಕ್ತಿಲ್ಲಪ್ಪ, ನಂದೇನಪ್ಪ ವಿಷಯ ಅಂದ್ರೆ ಇದ್ದದ್ದನ್ನ ಇದ್ದದ್ದಾಗಿ ಹೇಳಿ ಬಿಡುವಂಥದ್ದು ನನ್ನ ಒಂದು ಹವ್ಯಾಸ. ಆದ್ರಿಂದ ಒಂದೊಂದು ನೋಡಿ ಹಿಂದೊಂದು ಮುಂದೊಂದು ಮಾಡೋದನ್ನ ಕಂಡ್ರೆ ನನಗಾಗೋದಿಲ್ಲ ಎಂದು ಈ ಸ್ಟಾಕ್ಮನ್ ಪುಟ್ಟಯ್ಯ ಜಾಗರೂಕನಾಗ್ಬಿಟ್ಟ. ಇನ್ನು ನಾವು ಬರ್ತೀವಿ, ನೀವು ಮುಂದೆ ನಡೀರಿ. ಸ್ಟಾಕ್ಮನ್ ಪುಟ್ಟಯ್ಯ ಮತ್ತೆ ಪೋಸ್ಟ್ಮನ್ ಜಬ್ಬಾರ್ ಲೇಖಕರಿಗೆ ಹೇಳ್ತಾರೆ, ನೀವು ಮುಂದೆ ನಡೀರಿ, ನಾವು ನಿಮ್ ಹಿಂದೆ ಬರ್ತೀವಿ ಅಂತ. ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೇನ್ ಬೈವೆ, ನಡ್ರಿ ಸರ್ ಹೋಗೋಣ ಅಂತೇಳಿ ಹುಚ್ಚು ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡು ಪ್ರಾಣ ನೋಡಿ ಕಳ್ಕೊಳ್ಳೋರು ನಾವಲ್ವೇ, ಪ್ರೆಸಿಡೆಂಟರಿಗೆ ಏನು ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ಧ್ವನಿಯಲ್ಲಿ ಪ್ರೆಸಿಡೆಂಟ್ ಸಾಹೇಬರ ನೋಡಕ್ಕೆ ಕೊಡ್ತಾರೆ. ಇನ್ನು ಲೇಖಕರು ಕೂಡ ಸ್ಕೂಟರ್ನ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರನ್ನ ಬರಲು ಹೇಳಿ
ಮುನ್ಸಿಪಾಲಿಟಿ ಆಫೀಸಿನ ಕಡೆಗೆ ನಿರೂಪಕರು ಹೊರಟ್ರೆ ಕೊಂಚ ದೂರ ಹೋಗಿ ನಿರೂಪಕರು ಹಿಂದಕ್ಕೆ ತಿರುಗಿ ನೋಡ್ತಾರೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಪುಟ್ಟಯ್ಯ ಮತ್ತು ಜಬ್ಬ ಇಬ್ಬರು ಕೂಡ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲನ್ನ ಕಿತ್ತುಕೊಂಡು ಅವರು ಓಡ್ತಿರ್ಬೇಕಾದ್ರೆ ನನಗೆ ತಕ್ಷಣ ಅನ್ನಿಸಿದ್ದು, ಈ ಅವಿವೇಕಿಗಳ ಮಾತಿಗೆ ತಾಳಕ್ಕೆ ತಕ್ಕಂತೆ ಕುಡಿದ ನನ್ನ ನಡವಳಿಕೆಯ ಬಗ್ಗೆ ಅವರಿಗೇ ಏನಾಯ್ತು, ನಗು ಬರುತ್ತೆ. ನಾನು ಇಷ್ಟೊತ್ತಿಗೆ ಕೂಡ ಹೇಳಿದ ಚಾಡಿ ಮಾತುಗಳಿಗೆ, ನಾನು ನಡವಳಿಕೆಗಳಿಗೆ ನಾನು ಕೂಡ ಅವರೊಂದಿಗೆ ವರ್ತನೆ ಮಾಡಿದ್ನಲ್ಲ ಅಂತೇಳಿ ಅವರಿಗೂ ಕೂಡ ನಗು ಬರುತ್ತೆ. ನೋಡಿ, ಇವರು ಯಾರಿಗೂ ಇಲ್ಲದ ಆಸ್ತೆ ಕಾಳಜಿ ನನಗೇಕೆ ಅಂತ ಚಿಂತೆ ಮಾಡೋರು. ಆದ್ರೂ ಕೂಡ ಪ್ರೆಸಿಡೆಂಟರ ಹತ್ತಿರ ಜಗಳವನ್ನ ಮಾಡಲಿಕ್ಕೆ ಮಾನಸಿಕವಾಗಿ ನಿರೂಪಕರು ತಯಾರಾಗ್ತಿರ್ತಾರೆ. ಆದ್ರಿಂದ ಆ ಕೋಪಕ್ಕೆ ಹೊರದಾರಿ ತೋರಿಸ್ಬೇಕಲ್ವಾ, ಅಂದ್ರೆ ಬಂದಿರೋ ಕೋಪಕ್ಕೆ ಅದನ್ನ ಕೋಪವನ್ನು ಶಾಂತಿ ಮಾಡ್ಬೇಕಾದ್ರೆ ಅದಕ್ಕೊಂದು ಮಾರ್ಗ ತೋರಿಸ್ಬೇಕು. ಅದು ಯಾವುದಪ್ಪ ಮಾರ್ಗ ಅಂದ್ರೆ, ದೃಢ ಮನಸ್ಸಿನಿಂದ ಏನ್ ಮಾಡ್ತಾರೆ, ನಾನು ಪ್ರೆಸಿಡೆಂಟರನ್ನ ಕಾಣಲೇಬೇಕು ಅಂತೇಳಿ ಏನ್ ಮಾಡ್ತಾರೆ, ಅವರು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಆಫೀಸಿನ ಕಡೆ ಸ್ಕೂಟರ್ನಲ್ಲಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರನ್ನ ಭೇಟಿ ಮಾಡಲಿಕ್ಕೆ, ಈ ಎಲ್ಲ ದೂರುಗಳನ್ನ ಹೇಳಲಿಕ್ಕೆ ಅವರು ಆಫೀಸಿನ ಕಡೆ ಓಡ್ತಾರೆ. ಇಷ್ಟು ಅಧ್ಯಾಯ 5ರಲ್ಲಿ ಬರುವಂತ ವಿವರಣೆ. ಇಲ್ಲಿ ಮುಖ್ಯವಾಗಿ ಬರುವಂತವರು ಪೋಸ್ಟ್ ಮ್ಯಾನ್ ಜಬ್ಬಾರ್ ಒಂದು ಅಂಕಕ್ಕೆ ಕೇಳುವಂಥದ್ದು. ಜೊತೆಗೆ ಪೋಸ್ಟ್ ಮ್ಯಾನ್ ಜಬ್ಬಾರ್ ಕೂಡ ದುರ್ಗಪ್ಪನಂತೆ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದಂತ ವ್ಯಕ್ತಿ, ಅದು ಕೂಡ 4 ಅಂಕಕ್ಕೆ ಕೇಳ್ತಾರೆ. ಹಾಗೆ ಪೋಸ್ಟ್ ಮ್ಯಾನ್ ಜಬ್ಬಾರನಿಗೆ ಒದಗಿದಂತ ತೊಂದರೆ, ಅದು ಹ್ಯಾಂಡ್ ಪೋಸ್ಟ್ ನಲ್ಲಿ ನಾಯ ಕಚ್ಚಿದ್ದು ಅಥವಾ ಬಿದಿರಳ್ಳಿ ಮತ್ತು ಅಲ್ಲಲ್ಲಿ ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನು ನೇತು ಹಾಕಿದ್ದು ಅವನು ತೊಂದರೆಗೆ ಸಿಕ್ಕಾಕೊಂಡಂತ ವಿಷಯ. ನಂತರ ಬರುವಂತ ವೆಟರ್ನರಿ ಸ್ಟಾಫ್ ಮ್ಯಾನ್ ಮತ್ತು ಸಿರಮ್ ಮತ್ತು ಮೇಜು ಕುರ್ಚಿ ಇವುಗಳಿಗೆಲ್ಲ ಆಸ್ಪತ್ರೆಗೆ ಬಂದಂತ ನಾಯಿಗಳು ಕಚ್ಚುವಂತ ವಿಷಯವನ್ನ ಸ್ಟಾಫ್ ಮ್ಯಾನ್ ಪುಟ್ಟಯ್ಯ ಹೇಳ್ತಾನೆ. ಅಂದ್ರೆ ಹುಚ್ಚು ಬಂದ ನಾಯಿಗಳು ಯಾವ ರೀತಿ ವರ್ತಿಸ್ತವೆ ಅಂತ ಅದು 2 ಅಂಕಗಳು ಕೇಳ್ತಾರೆ. ನೋಡಿ, ಆ ಹುಚ್ಚು ಬಂದ ನಾಯಿಗಳು ಏನ್ ಮಾಡ್ತವೆ, ಮೇಜು ಕುರ್ಚಿ ಕಾಲಿಗೆಲ್ಲ ತಲೆ ತಗ್ಗಿಸಿಕೊಂಡು ಅವು ಕಂಡಂಗೆಲ್ಲ ಕಚ್ಚುತ್ತಾ ಇರುತ್ತವೆ. ಇನ್ನು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರು, ಹೀಗೆ ಇಷ್ಟು ವಿಷಯಗಳು ಅಧ್ಯಾಯ 5ರಲ್ಲಿ ಬರುವಂಥದ್ದು. ನಂತರ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಾಯ 6ರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.